ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ನನ್ನ ಹೆಸರು ಸತೀಶ್ ಅಂತ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಈ ರೀತಿ ಸ್ಟೈಲಿಶ್ ಆಗಿ ಕವನಗಳನ್ನು ಕವಿತೆಗಳನ್ನ ಹೇಗೆ ಎಡಿಟ್ ಮಾಡೋದು ಮೊಬೈಲಲ್ಲಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮುಂಚೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಮಿಸ್ ಮಾಡದೆ ಹಂಚ್ಕೊಳ್ಳಿ. ಸೊ ಬನ್ನಿ ಮತ್ತೆ ಆಗ್ತಲ್ಲ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟ್ ನೀವು ಪ್ಲೇಸ್ಟೋರ್ ಓಪನ್ ಮಾಡಿ. ಪ್ಲೇಸ್ಟೋರಲ್ಲಿ 2 ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹೇಳ್ತೀನಿ ಯಾವುದು ಅಂತ. ಸೊ ಪ್ಲೇಸ್ಟೋರ್ ಓಪನ್ ಮಾಡಿದ್ದೀನಿ. ಇಲ್ಲಿ 2 ಅಪ್ಲಿಕೇಶನ್ ಬೇಕು ನಿಮಗೆ. ಸ್ಟೈಲಿಶ್ ಆಗಿ ಬರೆಯೋದಕ್ಕೆ ಇನ್ಫೈನೈಟ್ ಪೇಂಟರ್ ಅಂತ ಒಂದು ಅಪ್ಲಿಕೇಶನ್ ಬಳಸ್ತೀವಿ, ಅಂದರೆ ಬ್ರಷ್ಗಳನ್ನ ಯೂಸ್ ಮಾಡಿ. ನಾರ್ಮಲ್ಲು ಕನ್ನಡ ಟೆಕ್ಸ್ಟ್ ಮಾಡೋಕ್ಕೆ ನಿಮ್ಮ ಕನ್ವೀನಿಯಂಟು ನಿಮ್ಗೆ ಯಾವ್ದು ಅಪ್ಲಿಕೇಶನ್ ತುಂಬ ಬಳಸ್ತಿರ್ತೀರೋ, ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀರಲ್ಲ ಅದನ್ನು ಯೂಸ್ ಮಾಡ್ಬೋದು. ಬಟ್ ನಾನು ಯೂಸ್ ಮಾಡೋದು ಮತ್ತು ನಾನು ಪ್ರಿಫರ್ ಮಾಡೋದು ಪಿಕ್ಸಲ್ ಲ್ಯಾಬ್ ಅಪ್ಲಿಕೇಶನು. ಇದೆರಡು ಅಪ್ಲಿಕೇಶನು ಪ್ಲಸ್ ಇನ್ನೊಂದು ಪಿಂಟರೆಸ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದು ಏನಕ್ಕಪ್ಪ ಅಂತಂದರೆ, ನೀವು ಸ್ಟಾಕ್ ಇಮೇಜಸ್ಗಳನ್ನ, ವಿಡಿಯೋಸ್ಗಳನ್ನ, ಅಂದರೆ ಇಮೇಜ್ಗಳು ನಿಮಗೆ ಬ್ಯಾಕ್ಗ್ರೌಂಡ್ ಫೋಟೋ ಬೇಕಲ್ವಾ ನಿಮ್ಮ ಕವನಕ್ಕೆ ತಕ್ಕಂಗೆ, ಆ ಫೋಟೋಗಳನ್ನ ಡೌನ್ಲೋಡ್ ಮಾಡೋಕ್ಕೆ ಪಿಂಟರೆಸ್ಟು. ಫಸ್ಟು ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನ್ನು ಕೆಳಗಡೆ ಇದೆಯಲ್ಲ, ಅದು ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನ್ನು. ಓಪನ್ ಅಂತ ಕೊಡಿ. ಇಲ್ಲಿ ಓಪನ್ ಆಗಿದೆ ಅಪ್ಲಿಕೇಶನು. ಬ್ಲ್ಯಾಂಕ್ ಕ್ಯಾನ್ವಾಸ್ ಕ್ರಿಯೇಟ್. ಇಲ್ಲಿ ಬ್ರಷ್ಗೆ ಹೋಗ್ಬಿಟ್ಟು ಫೇವ್ರೇಟ್ಸಲ್ಲಿ ನನ್ನ ಫೇವ್ರೇಟ್ಸು ಬ್ರಷ್ ತೊಗೋತೀನಿ. ಓಕೆ, ಕಲರು ಬ್ಲ್ಯಾಕ್ ಕಲರ್ ಚೇಂಜ್ ಮಾಡಿದ್ದೀನಿ. ಓಕೆ, ಕಲರ್ ಚೇಂಜ್. ಸೊ ಈ ಅಪ್ಲಿಕೇಶನ್ ಬಗ್ಗೆ ನಾನು ಸಾಕಷ್ಟು ವೀಡಿಯೋಸ್ಗಳನ್ನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಮೋಸ್ಟ್ ಆಫ್ ದ ವೀಡಿಯೋಸ್ ಅದೇ ಇರೋದು. ಬ್ರಷ್ಗಳ ಬಗ್ಗೆ, ಸೆಟ್ಟಿಂಗ್ಸ್ ಬಗ್ಗೆ ಏನಾದರೂ ಚೇಂಜಸ್ ಇದ್ದರೆ, ನಿಮಗೆ ಗೊತ್ತಾಗದೇ ಇದ್ದರೆ ಅಲ್ಲಿ ಡೀಟೇಲ್ ಆಗಿರೋ ವೀಡಿಯೋಸ್ಗಳಿದ್ದಾವೆ, ಅದನ್ನು ನೋಡ್ಬೋದು. ಇದರಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಸೊ ಆ ಥರ ನಿಮ್ಗೆ ಡೌಟ್ ಬಂದರೆ ನೀವು ಅಲ್ಲಿ ಬೇರೆ ವೀಡಿಯೋಸ್ಗಳನ್ನ ನೋಡ್ಬೋದು. ಸೊ ನೀವು ಏನಂದರೆ, ಫಸ್ಟು ನಿಮ್ಮದೊಂದು ಕವನ ಇರುತ್ತೆ. ಏನಪ್ಪ ಅಂದರೆ, ಎಕ್ಸಾಂಪಲು, ಹೃದಯದಿ ಅರಳಿ ನಿಂತ ಮಲ್ಲಿಗೆ ಅವಳು. ಸೊ ಇದೊಂದು ಸಿಂಪಲ್ 2 ಲೈನು. ಹೃದಯದಿ ಅರಳಿ ನಿಂತ ಮಲ್ಲಿಗೆ ಅವಳು. ಇದರಲ್ಲಿ ಒಂದು ಪಿಕಪ್ ಅಂತ ಒಂದು ವರ್ಡ್ ಬರುತ್ತೆ, ಅಂದರೆ ತುಂಬ ಹೈಲೈಟ್ ಆಗಿರೋ ಒಂದು ಶಬ್ದ. ಮಲ್ಲಿಗೆ ಅನ್ನೋ ಒಂದು ಪದ ಇದೆಯಲ್ಲ, ಅದು ಸ್ವಲ್ಪ ಹೈಲೈಟ್ ಆಗುವಂಥ ಪದ. ಸೊ ಆ ಒಂದು ಪದನ ಮಾತ್ರ ನೀವು ಈ ಥರ ಬರ್ಕೋಬೋದು. ಆಮೇಲೆ ಇನ್ನೊಂದು, ಕಾಣದ ಕಣ್ಣೀರಿಗೂ ಒಂದೊಮ್ಮೆ ನಗುವಾಸೆ. ಎಕ್ಸಾಂಪಲು, ಕಾಣದ ಕಣ್ಣೀರಿಗೂ ಒಂದೊಮ್ಮೆ ನಗುವಾಸೆ. ನಗುವಾಸೆ ಅಂದರೆ ನಗು ಅನ್ನೋದೊಂದೇನಿದೆಯಲ್ಲ, ಅದು ಒಂದು ಹೈಲೈಟ್ ಮಾಡಿ ಬರಿಬೋದಂಥ ಒಂದು ಶಬ್ದ. ಹೀಗೆ ನಿಮ್ಮದು ಕವನದಲ್ಲಿ ಒಂದು ಪದ ಇರುತ್ತೆ. ಆ ಪದ ಏನಿದೆ ಅಂದರೆ ಅದು ಇಂಪಾರ್ಟೆಂಟ್ ಪದ ಆಗಿರುತ್ತೆ, ಅಂದರೆ ಇಂಪಾರ್ಟೆಂಟ್ ಶಬ್ದ ಆಗಿರುತ್ತೆ. ಅದನ್ನು ನೀವು ಈ ಥರ ಬ್ರಷ್ಗಳನ್ನ ಬಳಸಿ ಬರಿಬೋದು. ಇವಾಗ ನಾನು ಎಕ್ಸಾಂಪಲ್ ಇನ್ನೊಂದೇನು ತೊಗೊಳ್ಳೋದಂದರೆ, ಭಾವ ತುಂಬಿ ಬರೆದಿಟ್ಟ ಕಾದಂಬರಿ ಅವಳು. ಸೊ ಸಿಂಪಲ್ಲಾಗಿ 2 ಲೈನು, ಭಾವ ತುಂಬಿ ಬರೆದಿಟ್ಟ ಕಾದಂಬರಿ ಅವಳು. ಇದರಲ್ಲಿ ನಾನು ಕಾದಂಬರಿ ಅನ್ನೋ ಪದನ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ನೋಡ್ಬೋದು, ಇಲ್ಲಿ ನಾನು ಕಾದಂಬರಿ ಅಂತ ಬರ್ಕೊಂಡೆ. ಜಸ್ಟ್ ಎಕ್ಸ್ಪೋರ್ಟ್ ಮಾಡಿ PNGಲಿ ಸೇವ್ ಮಾಡಿ. ಸೊ ನೆಕ್ಸ್ಟ್ ಮತ್ತೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಪಿಂಟರೆಸ್ಟ್ ಅಂತ ಕೊಡಿ. ಸೊ ಪಿಂಟರೆಸ್ಟ್ ಏನಕ್ಕಪ್ಪ ಅಂದರೆ, ಅದು ಹೇಳಿದ್ನಲ್ಲ, ಬ್ಯಾಕ್ಗ್ರೌಂಡ್ ಇಮೇಜ್ನ ಡೌನ್ಲೋಡ್ ಮಾಡೋಕ್ಕೆ. ಓಪನ್ ಅಂತ ಕೊಡಿ. ಸೊ ನೋಡ್ಬೋದು, ಇಲ್ಲಿ ಓಪನ್ ಮಾಡಿದರೆ ಈ ಥರ ತುಂಬ ಫೋಟೋಸ್ ಇರುತ್ತೆ. ಸೊ ನಿಮಗೆ ಕವನಕ್ಕೆ ಸೂಟ್ ಆಗೋ ಥರ ಫೋಟೋಗಳನ್ನ ನೀವು ಇಲ್ಲಿ ಹುಡುಕ್ಬೋದು. ಸೊ ನಿಮ್ಗೆ ಯಾವುದು ಸಿಗುತ್ತೋ ಸಿಗೋವರೆಗೂ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಪರ್ಟಿಕ್ಯುಲರಾಗಿ ನೀವು ಸರ್ಚ್ ಮಾಡಿದರೆ ಆ ಥರನೂ ನಿಮಗೆ ಫೋಟೋಸ್ಗಳು ಸಿಗುತ್ತೆ. ಸೊ ಇದೇ ಫೋಟೋ ಚೆನ್ನಾಗಿದೆ, ಇದನ್ನೇ ಇರಲಿ, ಡೌನ್ಲೋಡ್ ಅಂತ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪಿಕ್ಸಲ್ ಲ್ಯಾಬ್. ಸೊ ಇದನ್ನು ಡೌನ್ಲೋಡ್ ಮಾಡಿ. ನಾನು ಡೌನ್ಲೋಡ್ ಆಲ್ರೆಡಿ ಇದೆ, ಓಪನ್ ಅಂತ ಕೊಟ್ಟಿದ್ದೀನಿ. ಈ 3 ಅಪ್ಲಿಕೇಶನ್ದು ಲಿಂಕು ಈ ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ. ಸೊ ಇಲ್ಲಿ ಟೆಕ್ಸ್ಟ್ ಡಿಲೀಟ್ ಮಾಡಿದ್ದೀನಿ, ಇಲ್ಲಾಂದರೆ ಟೆಕ್ಸ್ಟ್ ಡೈರೆಕ್ಟಾಗಿ ಇಲ್ಲಿ ಫಸ್ಟ್ ಬರ್ಕೊಂಡ್ಬಿಡೋಣ. ಭಾವ ತುಂಬಿ ಬರೆದಿಟ್ಟ, ಓಕೆ, ಕಾದಂಬರಿ ಅಂತೂ ಅಲ್ಲಿದೆ ಆಲ್ರೆಡಿ. ಓಕೆನಾ. ಇದಕ್ಕೆ ಫಾಂಟು ಸಿಂಪಲ್ ಆಗಿರೋ ಫಾಂಟ್ನ ಯೂಸ್ ಮಾಡೋಣ. ಲೋಹಿತ್ ಕನ್ನಡ ಫಾಂಟ್ ಸೆಲೆಕ್ಟ್ ಆಯ್ತಾ ಇಲ್ವಾ? ಸೆಲೆಕ್ಟ್ ಆಗಿಲ್ಲ, ಇವಾಗ ಆಯಿತು. ಓಕೆ, ಭಾವ ತುಂಬಿ ಬರೆದಿಟ್ಟ. ನೆಕ್ಸ್ಟು ಫೋಟೋ ಇಂಪೋರ್ಟ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು, ಫೋಟೋ ಇಂಪೋರ್ಟ್ ಆಗಿದೆ. ಓಕೆ, ಇದ್ರದ್ದು 50. ಸೊ ನಿಮ್ಮ ಕನ್ವೀನಿಯೆಂಟು ಎಷ್ಟು ಸೈಜ್, ನಿಮಗೆ ಫಾಂಟ್ ಸೈಜ್ ಎಷ್ಟು ಬೇಕು ಅನ್ನೋದನ್ನು ನೋಡಿ. ನೆಕ್ಸ್ಟು ಅದನ್ನು ಇಂಪೋರ್ಟ್ ಮಾಡಿ, ಬರೆದಿರೋದನ್ನು ಕ್ರಾಪ್ ಮಾಡಿ ಬ್ಯಾಕ್ಗ್ರೌಂಡ್ ಅರೇಂಜ್ ಮಾಡಿ.
ಎರೇಸರ್ ಅಂತ ಟಾಲರೆನ್ಸ್ನ ಒಂದು 20-25ವರೆಗೂ ಕೊಡಿ. ನೆಕ್ಸ್ಟು ಕಲರ್ ಚೇಂಜ್ ಮಾಡಿ, ನಿಮ್ಗೆ ಯಾವ ಕಲರ್ ಬೇಕು ಇಮೇಜ್ಗೆ ಸೂಟ್ ಆಗೋ ಥರ ಅಂತ ಒಂದು ಕಲರು ಮ್ಯಾಚ್ ಆಗುವಂಥ ಮತ್ತು ಹೈಲೈಟಾಗಿ ಕಾಣುವಂಥದ್ದು ಯೆಲ್ಲೋ ಕಲರ್ ಕೊಟ್ಟಿದ್ದೀನಿ. ಸೊ ಇಷ್ಟಾಯಿತು. ಇದನ್ನು ನೆಕ್ಸ್ಟು ಕಾಪಿ ಅಂತ ಕೊಟ್ಟು ಇಲ್ಲಿ ಅವಳು ಅನ್ನೋದನ್ನು ಬರೆದ್ಬಿಡಿ. ಇದು ಸ್ವಲ್ಪ ಟೆಕ್ಸ್ಟು ಸೈಜ್ ಜಾಸ್ತಿ ಮಾಡಿ 60 ಮಾಡಿ. ಸೊ ನೋಡ್ಬೋದು ಇವಾಗ ಸಿಂಪಲ್ಲಾಗಿ ಭಾವ ತುಂಬಿ ಬರೆದಿಟ್ಟ ಕಾದಂಬರಿ ಅವಳು, ಇಷ್ಟೇ ಸಿಂಪಲ್. ಸೊ ಮೇಲೆ ಇಲ್ಲಿ ಸೇವ್ ಅಂತ ಆಪ್ಷನ್ ಇರುತ್ತೆ, ಸೇವ್ ಆ್ಯಸ್ ಡಿಫಾಲ್ಟ್ ಅಲ್ಟ್ರಾ ಅಂತ ಕೊಡಿ. ಒಂದು ಮುಂಚೆ ಸೇವ್ ಮಾಡೋಕ್ಕೆ ಮುಂಚೆ ಇನ್ನೊಂದು ವಿಷಯ, ಇಲ್ಲಿ ನೀವು ಇದನ್ನು ಇನ್ನೂ ಎಫೆಕ್ಟಿವ್ ಮಾಡೋಕ್ಕೆ ಅಂದರೆ ಇಲ್ಲಿ ಸೇವ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಬ್ಲ್ಯಾಕ್ ಆ್ಯಡ್ ಮಾಡಿ, ಓಕೆನಾ. ಇಲ್ಲಿ ಗೋ ಬ್ಯಾಕ್ ಅಂತ ಸೆಲೆಕ್ಟ್ ಮಾಡಿ ಒಪ್ಯಾಸಿಟಿ 40-30% ಈ ಥರ ಕೊಟ್ಟರೆ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಇಮೇಜು ಲೈಟಾಗಿ ಕಾಣಿಸ್ತಾ ಇದೆ, ಒಪ್ಯಾಸಿಟಿ ಕಡಿಮೆ ಇದೆ. ಪ್ಲಸ್ ನಿಮ್ಮದು ಟೆಕ್ಸ್ಟು ನೀವು ಬರೆದಿರುವಂಥ ಶಬ್ದ ಪದ ಏನಿದೆಯಲ್ಲ ತುಂಬ ಡಾರ್ಕಾಗಿ ಅಂದರೆ ಕ್ಲಿಯರಾಗಿ ಮತ್ತು ಹೈಲೈಟಾಗಿ ಕಾಣಿಸ್ತಾ ಇದೆ, ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ, ಇವಾಗ ಮೂವ್ ಮಾಡ್ತಾ ಇದೆ ನೋಡಿ. ಸೊ ಈ ಥರ ಬಳಸೋದ್ರಿಂದ ಇದು ಒಂದು ಟ್ರಿಕ್ಕು ನಿಮ್ಮ ಬರಹ ಎದ್ದು ಕಾಣಿಸೋದಕ್ಕೆ. ನಿಮಗೆ ಇದು ಕಷ್ಟ ಅಂದರೆ ಇನ್ನೊಂದು ಆಪ್ಷನ್ ಇದೆ ಕೆಳಗಡೆ 5th ಆಪ್ಷನಲ್ಲಿ, ಇಲ್ಲಿ ನೋಡ್ಬೋದು ನಾಯ್ಸ್ ಅಂತ ಇದೆ. ಸೊ ನಾಯ್ಸ್ನ ಎನೇಬಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಾಯ್ಸ್ ಎನೇಬಲ್ ಆಗುತ್ತೆ. ಅಂದರೆ ಬ್ಲ್ಯಾಕ್ ನಾನು ಸೇಪ್ ಆ್ಯಡ್ ಮಾಡಿದ್ನಲ್ಲ ಅದು ಶೇಪ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ, ನೀವು ನಾಯ್ಸ್ನ ಡೈರೆಕ್ಟಾಗಿ ಆ ಎಫೆಕ್ಟ್ನ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿಂದ ಸೇವ್ ಆ್ಯಸ್ ಇಮೇಜ್ ಅಂತ ಕೊಟ್ಟು ಡಿಫಾಲ್ಟು ಅಲ್ಟ್ರಾಗೆ ಹೋದರೆ ಇದು ಸೇವ್ ಮಾಡ್ಬೋದು. ಸೊ ಇದಾಗಿತ್ತು ಸಿಂಪಲ್ಲಾಗಿ ಹೇಗೆ ಸ್ಟೈಲಿಶಾಗಿ ಕವನಗಳನ್ನ ಎಡಿಟ್ ಮಾಡೋದು ಅನ್ನೋದನ್ನು ಹೇಳಿಕೊಟ್ಟೆ. ಅದಕ್ಕೆ ಬೇಕಿರುವಂಥ 3 ಅಪ್ಲಿಕೇಶನ್ ಲಿಂಕು ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಗೊತ್ತಾಗ್ತಿದ್ರೆ ಇಲ್ಲ ಏನಾದರೂ ಮಾಹಿತಿ ಬೇಕಿದ್ದರೆ ನನ್ನ ಕೈಲಾದರೆ ಖಂಡಿತ ಸಹಾಯ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಬೇರೆ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಶುಭ ದಿನ.